ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೂತನ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವಹೇಳನಕಾರಿಯಾಗಿ ಜಾತಿ ನಿಂದನೆ ಮಾಡಿದಂತಹ ಮತ್ತು ಜೀವ ಬೆದರಿಕೆ ಹಾಕಿದಂತಹ ಒಬ್ಬ ಜಾತಿವಾದಿ ಕೋಮುವಾದಿ ಕ್ರಿಮಿಯನ್ನ ಕಾರ್ಕಳದ ಪೊಲೀಸರು ಈಗ ಬಂಧಿಸಿದ್ದಾರೆ. ಸೊ ಅದರ ಬಗ್ಗೆ ಇರುವಂತಹ ವಿವರಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ನಿನ್ನೆ ತಾನೇ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ದ್ವೇಷ ಭಾಷಣಗಳು ಅಥವಾ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ದ್ವೇಷ ಹರಡುವ ಕೃತ್ಯ ಎಸಗುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಸೊ ಅದರ ಆರಂಭನ ಇದು ಮೊದಲ ಬೇಟೆನಾ? ಹಾಗಾದ್ರೆ ಇನ್ನು ಮುಂದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳು ಆಗುವ ಸಾಧ್ಯತೆ ಇದೆ ಅದನ್ನು ಸಹ ವಿವರಿಸುವ ಪ್ರಯತ್ನ ಮಾಡ್ತೀನಿ. ಮತ್ತೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ನಡೆದಂತಹ ಒಂದು ಘಟನೆಯನ್ನ ನೆನಪಿಸ್ತೀನಿ. ನಿಮಗೂ ನೆನಪಿರಬಹುದು. ಪ್ರಿಯಾಂಕ್ ಖರ್ಗೆಗೆ ಫೋನ್ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದ ಒಬ್ಬ ಕೋಮುವಾದಿ ಕ್ರಿಮಿ. ಆ ಘಟನೆಯನ್ನ ನೆನಪಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಕಾರ್ಕಳದಿಂದ ಬರ್ತಿರುವಂತಹ ಸುದ್ದಿ. ಕಾರ್ಕಳದಲ್ಲಿ ಸುಧೀರ್ ಬಂಗೇರ ಅನ್ನುವಂತಹ 48 ವರ್ಷದ ಕೋಮು ಮತ್ತು ಜಾತಿವಾದಿ ಕ್ರಿಮಿ ಒಬ್ಬ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಒಂದು ಪೋಸ್ಟ್ಗೆ ಕಾಮೆಂಟ್ ಮಾಡಿ ಕೆಟ್ಟ ಕೊಳಕ ಜಾತಿವಾದಿ ನಿಂದನೆಯನ್ನು ಮಾಡುತ್ತಾ ಜೀವ ಬೆದರಿಕೆಯನ್ನು ಸಹ ಹಾಕಿದ್ದಾನೆ. ಅದರಲ್ಲಿ ಅವನು ಹಾಕಿರುವಂತಹ ಕಮೆಂಟ್ ಅನ್ನ ನಾನು ಓದಕ್ಕೆ ಹೋಗೋದಿಲ್ಲ, ಬಟ್ ಅಂತಹದ್ದೇ ಕಮೆಂಟ್ ಅದು. ಸೊ ಆ ಕಮೆಂಟ್ ಎಲ್ಲಿ ಬಂತು? ಆ ಕಮೆಂಟ್ ಕಾರ್ಕಳ ಪೇಜ್, ನಮ್ಮ ಕಾರ್ಕಳ ಅನ್ನುವಂತಹ ಒಂದು ಪೇಜ್, ನಮ್ಮ ಕಾರ್ಕಳ ಅನ್ನುವಂತಹ ಫೇಸ್ಬುಕ್ಕಿನ ಒಂದು ಪೇಜ್ನಲ್ಲಿ ಒಂದು ಪೋಸ್ಟ್ ಹಾಕಲಾಗಿತ್ತು. ಆ ಪೋಸ್ಟ್ ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಫೋಟೋ ಹಾಕಿ ಅಲ್ಲಿ ಬರೆಯಲಾಗಿತ್ತು, RSS ಇನ್ನು 2 ವರ್ಷಗಳ ಅವಧಿಗೆ ಕೋಮುವಾದವನ್ನು ಉಸಿರಾಡುವುದಿಲ್ಲ. ಕಾರಣ, ಗೃಹ ಮಂತ್ರಿ ಸ್ಥಾನದಲ್ಲಿ ಸೌಮ್ಯ ಸ್ವಭಾವದ ಸಚಿವರಿಲ್ಲ ಅಂತ ಹೇಳಿ ಆ ಪೋಸ್ಟ್ ಅಲ್ಲಿ ಬರೆಯಲಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರ ಫೋಟೋ ಹಾಕಲಾಗಿತ್ತು. ಸೊ ಅದರ ಅರ್ಥ ನಿಮ್ಗೆ ಅರ್ಥ ಆಗಿರುತ್ತೆ. ಏನು ಈ RSS, ಬಜರಂಗ ದಳ, ಇನ್ಯಾವುದೋ ಗೂಂಡಾ ಪಡೆ, ಆ ಪಡೆ, ಈ ಪಡೆ, ರೌಡಿಗಳ ಪಡೆ, ಧರ್ಮದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ, ಇನ್ಯಾವುದೋ ಹೆಸರಿನಲ್ಲಿ ದಿನ ಬೆಳಗಾದ್ರೆ ಒಂದೋ ಹಲ್ಲೆಗಳನ್ನ ಮಾಡೋದು, ಇಲ್ಲ ದ್ವೇಷ ಹರಡುವಂತಹ ಭಾಷಣಗಳನ್ನ, ಡೈಲಾಗ್ಗಳನ್ನ, ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ಮಾಡೋದು, ವಿಡಿಯೋಗಳನ್ನ ಮಾಡೋದು. ಅದ್ಯಾವುದೂ ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಒಬ್ಬರನ್ನ ಹಸುವಿನ ಹೆಸರಿನಲ್ಲಿ ಹಿಡ್ಕೊಂಡು ಹೊಡೆದು ಸಾಯಿಸ್ಬಿಡೋದು. ಧರ್ಮದ ಕಾರಣಕ್ಕೆ ಇನ್ಯಾವುದೋ ರೀತಿಯಲ್ಲಿ ಹಿಂಸಿಸೋದು, ವ್ಯಾಪಾರ ಮಾಡಂಗಿಲ್ಲ, ಹಲಾಲ್ ಕಟ್ಟು, ಈ ಕಟ್ಟು, ಅಂಗಡಿ ಹೆಸರುಗಳಿಂದ ಹಿಡಿದು ಎಲ್ಲದಕ್ಕೂ ತಕರಾರು ತೆಗೆಯೋದು. ಈ ರೀತಿಯಾಗಿ ಸುಮಾರು ಕೆಲಸಗಳನ್ನ ನೀಚ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದರ ಜೊತೆಗೆ ತಮ್ಮಲ್ಲಿ ಅಡಗಿರುವಂತಹ ಜಾತಿವಾದವನ್ನು ಸಹ ಹರಡ್ಕೊಂಡು ಹೋಗ್ತಿರ್ತಾರೆ. ಅವರ ಪ್ರಕಾರ ದಲಿತರು ಕೇವಲ ಹೇಲು ಬಾಚೋದಕ್ಕೆ, ಕಸ ಗುಡಿಸೋದಕ್ಕೆ, ಗುಲಾಮಗಿರಿ ಮಾಡೋದಕ್ಕೆ, ಮೇಲ್ಜಾತಿಯವರ ಕಾಲೊತ್ಕೊಂಡು ಕಾಲಿಡ್ಕೊಂಡು ಬದುಕೋದಕ್ಕೆ, ಅವ್ರು ರೇಪ್ ಮಾಡಿದ್ರೆ ಮಾಡಿಸ್ಕೋಬೇಕು, ಹೊಡೆದ್ರೆ ಹೊಡೆಸ್ಕೋಬೇಕು, ಕಡಿದ್ರೆ ಕಡಿಸ್ಕೋಬೇಕು, ಹಾಗಿರಬೇಕು. ಅದೇ ಹಿಂದೂ ರಾಷ್ಟ್ರ, ಅದೇ ಮನುಸ್ಮೃತಿಯ ಪ್ರತಿಪಾದನೆ, ಅದನ್ನ ಜಾರಿಗೆ ತರಬೇಕು ಮತ್ತೆ ಅನ್ನೋದೇ ಅವರೆಲ್ಲರೂ ಸಹ ಹೋರಾಟ ನಡೆಸ್ಕೊಂಡು ಬರ್ತಿರುವಂಥದ್ದು. ಸೊ ಅಂಥವರು ದಿನ ಬೆಳಗಾದ್ರೆ ಈ ರೀತಿಯಾದಂತಹ ಪೋಸ್ಟ್ಗಳನ್ನ ಹಾಕೊಂಡೇ ಬರ್ತಿರ್ತಾರೆ. ಅವರಿಗೆ ಈ ಈ ಕಳೆದ ಸುಮಾರು ಒಂದು 7-8 ವರ್ಷಗಳಲ್ಲಿ ಅದರ ಕಾಟ ಜಾಸ್ತಿ ಆಗೋಯ್ತು. ಯಾಕಂದ್ರೆ ಕಠಿಣ ಕ್ರಮಗಳು ಆಗ್ತಾ ಇರ್ಲಿಲ್ಲ, ಕಠಿಣ ಕ್ರಮ ಆಗ್ತಿರ್ಲಿಲ್ಲ. ಈ ಹಿಂದೆ ಗೃಹ ಮಂತ್ರಿಯಾಗಿದ್ದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಬರೀ ಬಾಯಿ ಮಾತಿನ ಮಾತ್ರ ಡೈಲಾಗುಗಳು. ಇವರೇನು ಅದನ್ನು ಮೀರಿ ಹೋಗ್ತಾರಾ ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಬರೀ ಬಾಯಿ ಮಾತಿನ ಡೈಲಾಗು. ಹೆಚ್ಚು ಅಂದ್ರೆ ಒಂದು FIR ಆಗತ್ತೆ, ಅದು ಕೋರ್ಟಲ್ಲಿ ಹೋಗಿ ಬಲವಂತದ ಕ್ರಮ ಬೇಡ ಅಂತ ಆಗತ್ತೆ. ಅಲ್ಲಿಗೆ ಅವರಿಗೆ ಬೇಕಾದ್ದು ಆಯ್ತು. ಈ ಕಡೆ ಸರ್ಕಾರನು ನಾವೇನೋ ಕ್ರಮ ಕೈಗೊಂಡಿದ್ದೀವಿ ಅಂತ ತೋರಿಸ್ಕೊಂಡಿದ್ದು ಆಯ್ತು. ಆ ಕೋಮು ಕ್ರಿಮಿಗಳು, ಜಾತಿವಾದಿಗಳು ಅವರು ಅದನ್ನೇ ತೋರಿಸ್ಕೊಂಡು ಒಂದಷ್ಟು ಗೂಗಲ್ ಪೇ, ಫೋನ್ ಪೇಗಳಲ್ಲಿ ಭಿಕ್ಷೆ ಎತ್ಕೊಂಡು ನಾನು ದೊಡ್ಡ ಹೋರಾಟಗಾರ, ಹಿಂದೂ ಹೋರಾಟಗಾರ, ಹಿಂದೂ ಕಾರ್ಯಕರ್ತ ಅಂತೆಲ್ಲ ಕತೆ ಕಟ್ಕೊಂಡಿರ್ತಾರೆ. ಇಂತಹ ಲುಚ್ಚ ಲಫಂಗಗಳನ್ನ ಈ ಎಂಜಲು ಮಾಧ್ಯಮಗಳು ಹೀರೋಗಳ ತರ ಬಿಂಬಿಸ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಬೇಕಾಗಿದ್ದೇನು ಅಂದ್ರೆ ಒಂದು FIR. ಸೊ ಅದಕ್ಕಾಗಿ ಈ ರೀತಿಯಂತಹ ನೀಚಾತಿ ನೀಚ ಕೃತ್ಯಗಳನ್ನ ಬೇಕು ಅಂತಲೇ ಮಾಡ್ತಾರೆ. ಬಟ್ ಈಗ ಈ ಘಟನೆಯಲ್ಲೂ ಸಹ ಅದೇ ಆಗಿರೋದು. ತಾನು ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿದ್ದೀನಿ, ನಾನು ಬೇರೆಯವರನ್ನ ಹೇಗೆ ತುಚ್ಛವಾಗಿ ಬೇಕಾದ್ರೂ ಮಾತಾಡಬಹುದು, ಅವರ ಜಾತಿ ನಿಂದನೆ, ಅವರ ಜಾತಿಯ ಕಾರಣಕ್ಕೆ ಅವರನ್ನ ಕೀಳಾಗಿ ಕಾಣಬಹುದು, ಅವರು ಹುಟ್ಟುತ್ತಾನೆ ಕೀಳು ಅವರು ಅನ್ನೋದು ಇವರೆಲ್ಲರ ಒಳ್ಳೆಯ ಬಲಿತಿರುವಂತಹ ಮನಸ್ಥಿತಿಗಳು, ಕೊಳಕು ನಾರ್ತಾ ಇರುವಂತಹ ಬಲಿತಿರುವ ಮನಸ್ಥಿತಿಗಳು. ಸೊ ಅಂತದ್ರಲ್ಲಿ ಇವನೊಬ್ಬ ಸುಧೀರ್ ಬಂಗೇರ ಅನ್ನುವಂಥವನು, ಅವನು ಈ ಪೋಸ್ಟ್ಗೆ ಹೋಗಿ
ಕೆಟ್ಟ ಕೊಳಕ ರೀತಿಯಲ್ಲಿ ಜಾತಿ ನಿಂದನೆ ಸಮೇತ ಜೀವ ಬೆದರಿಕೆನೂ ಹಾಕಿದ್ದಾನೆ. ಮುಗಿಸ್ಬಿಡ್ತೀವಿ ಅಷ್ಟೇ. ನಿಮ್ಮನ್ನೆಲ್ಲ ನಮಗೆ ಅಂದ್ರೆ ಇವರ ಪ್ರಕಾರ ಮನುಸ್ಮೃತಿ ಜಾರಿಯಾಗಬೇಕು. ದಲಿತರನ್ನ ಹತ್ಯೆ ಮಾಡಿದ್ರೆ ಕೇಸೇ ಆಗಬಾರ್ದು. ಅದು ಧರ್ಮ ರಕ್ಷಣೆಯ ಭಾಗವಾಗಬೇಕು ಅವ್ರಿಗೆ. ಅದೇ ಮನಸ್ಥಿತಿ ಇವ್ರಿಗಿರೋದು. ಸಂವಿಧಾನ ಇದೆ, ಆದ್ರೆ ನಾವು ಒಪ್ಪಲ್ಲ. ಹಾಗಾಗಿ ನಮ್ಮ ಪ್ರಕಾರ ದಲಿತರನ್ನ, ಅದು ಮಂತ್ರಿ ಆಗಿದ್ರೇನು, ಮುಖ್ಯಮಂತ್ರಿ ಆಗಿದ್ರೇನು, ಪ್ರಧಾನಿ ಆದ್ರೇನು, ಯಾರೇ ಆಗಿರ್ಲಿ, ದಲಿತರು ಅಂದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಕೇಸು, ಕಾಯ್ದೆ, ಕಾನೂನು ಏನೂ ಇರಬಾರದು. ಅದೇ ನಮ್ಮ ಧರ್ಮ, ಅದೇ ನಮ್ಮ ಹಿಂದೂ ರಾಷ್ಟ್ರ, ಅದೇ ನಮ್ಮ ಮನುಸ್ಮೃತಿ. ಆ ಪ್ರಕಾರನೇ ಯೋಚನೆ ಮಾಡಿ ಆ ಕಮೆಂಟ್ ಅನ್ನ ಹಾಕಿದ್ದಾನೆ. ಅದ್ರ ಜೊತೆಗೆ ಜಾತಿ ಇದೆಲ್ಲ ಏನೇನೋ ಅಟ್ಯಾಕ್ ಮಾಡಿ. ಸೊ ಅದರ ವಿರುದ್ಧ ಕಾರ್ಕಳದಲ್ಲಿ ಸುರೇಶ್ ಚೇತನಹಳ್ಳಿ ಅನ್ನುವಂಥವರು ದೂರನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ. ಅವರು ಅದರ ಆ ದೂರಿನ ಅನ್ವಯ ಈಗ ಈ ಒಂದು ಕ್ರಿಮಿ, ಕೋಮು ಮತ್ತು ಜಾತಿವಾದಿ ಕ್ರಿಮಿ ಸುಧೀರ್ ಬಂಗೇರ ಅವನನ್ನ ಬಂಧಿಸಿ ಎತ್ಕೊಂಡೋಗಿ ಜೈಲಿಗೆ ತಳ್ಳಿದ್ದಾರೆ. ಸೊ ಇದೇನು ಹೊಸ್ತೇನಲ್ಲ ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕ್ ಖರ್ಗೆ ಧೈರ್ಯವಾಗಿ RSS ವಿರುದ್ಧ ಮಾತಾಡುವ ಕೆಲವು ನಾಯಕರ ಪೈಕಿ ಇರುವಂತಹ ಒಂದು ದೊಡ್ಡ ಹೆಸರು ಕರ್ನಾಟಕದಲ್ಲಿ. ಸೊ ಅವರು ಈ ಹಿಂದೆಯೂ ಸಹ RSS ಬಗ್ಗೆ ಮಾತಾಡಿದ್ದಾರೆ. RSS ಅನ್ನ ಬ್ಯಾನ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಮತ್ತೆ ಶಿಕ್ಷಣ ಸಂಸ್ಥೆಗಳ ಆವರಣಗಳಲ್ಲಿ RSS ನ ಯಾವ ಚಟುವಟಿಕೆಗೂ ಅವಕಾಶ ಮಾಡಿಕೊಡಬಾರದು ಅಂತ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒಂದು ಪತ್ರವನ್ನ ಮುಖ್ಯಮಂತ್ರಿಯಾಗಿದ್ದರು ಆವಾಗ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಅದಕ್ಕೆ ಸಿಟ್ಟಿದ್ದಂತಹ ಇನ್ನೊಬ್ಬ ಕ್ರಿಮಿ, ಕರ್ನಾಟಕ ಮೂಲದವನು, ಆದ್ರೆ ಮಹಾರಾಷ್ಟ್ರದಲ್ಲಿ ಇರ್ತಿದ್ದ ಕೆಲಸ ಮಾಡಿಕೊಂಡು, ಆ ಕ್ರಿಮಿ, ಅವನ ಹೆಸರು ದಾನಪ್ಪ ನೊರೋನೆ ಅಂತ. ಸೀದಾ ಮಿನಿಸ್ಟರ್ ಆಗಿದ್ರು ಅವಾಗ. ಈಗಲೂ ಮಿನಿಸ್ಟ್ರು, ಆಗ್ಲೂ ಮಿನಿಸ್ಟ್ರೇ ಪ್ರಿಯಾಂಕ್ ಖರ್ಗೆ. ಮಿನಿಸ್ಟರ್ ಅಂತಾನೂ ಭಯ ಇಲ್ಲ ಈ ಕ್ರಿಮಿಗಳಿಗೆ. ಮಿನಿಸ್ಟ್ರಿಗೆ ನೇರ ಫೋನ್ ಮಾಡಿ ಬೆದರಿಕೆ. ಅದನ್ನ ರೆಕಾರ್ಡ್ ಮಾಡಿಕೊಂಡು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿ ಪ್ರಿಯಾಂಕ್ ಖರ್ಗೆ ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವನನ್ನ ಮಹಾರಾಷ್ಟ್ರದಲ್ಲಿ ಹುಡುಕಿ ಎತ್ತಕೊಂಡು ಬಂದು ಅವನ್ನ ಜೈಲಿಗೆ ತಳ್ಳಿದ್ರು. ಬೆಳಿಗ್ಗೆ ಬೈಲಲ್ಲಿ ಇದಾನಂತೆ. ಸೊ ಅದು ಬೇರೆ ವಿಚಾರ. ಬಟ್ ಆಗ್ಲೂ ಸಹ ಅಂತಹದ್ದೊಂದು ಘಟನೆ ಆಗಿತ್ತು. ಸೊ ಪ್ರಿಯಾಂಕ್ ಖರ್ಗೆಗೆ ಈ ರೀತಿಯಾದಂತಹ ಘಟನೆಗಳು ಹೊಸದೇನಲ್ಲ. ಸೋಷಿಯಲ್ ಮೀಡಿಯಾ ನಿಂದನೆ ಅಂತೂ ದಿನ ಬೆಳಗಾದ್ರೆ ಆಗ್ತಾನೆ ಇರುತ್ತೆ. ಇನ್ನು ಈಗ ಆರಂಭದಲ್ಲಿ ನಾನು ಹೇಳದ್ನಲ್ಲ, ಏನು ಈ ಹಿಂದಿನ ಗೃಹ ಮಂತ್ರಿ ಪರಮೇಶ್ವರ್ ಅವರಿದ್ರು, ಅವರು ಒಂದು FIR ವರೆಗೂ ಹೋಗೋದಕ್ಕೆ ಅವಕಾಶ ಕೊಡ್ತಿದ್ರು, ಏನೋ ಗೊತ್ತಿಲ್ಲ. FIR ವರೆಗೂ ಹೋಗ್ತಿತ್ತು. ಆ ನಂತರ ಕೋರ್ಟಲ್ಲಿ ಆರಾಮಾಗಿ ಬೇಲ್ ಸಿಗ್ತಾ ಇತ್ತು. ಅದಕ್ಕೆ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಲವಾದ ವಿರೋಧವನ್ನು ಏನು ವ್ಯಕ್ತಪಡಿಸ್ತಾ ಇರಲಿಲ್ಲ ಅನ್ಸುತ್ತೆ. ಹಾಗಾಗಿ ಬೇಲು ಕೋರ್ಟ್ ಕೊಟ್ಟು ಬಿಡ್ತಿತ್ತು. ಆ ನಂತರ ಅವ್ರು ಹೀರೋಗಳಾಗಿ ಓಡಾಡ್ಕೊಂಡಿರ್ತಿದ್ರು. ರಾಜ್ಯ ಬಂದ ತಕ್ಷಣ ಸಿಹಿ ತಿನ್ಸೋದು, ಹಾರ ಹಾಕೋದು, ಏನೇನೋ ಆಗೋದು. ಜೈಲಿಗೆ ಹೋಗಿದ್ರೆ ಅಥವಾ ಬೇಲ್ ಸಿಕ್ಕರೆ ಹಂಗೆ, ಬೇಲ್ ಸಿಕ್ಕರೆ ತೊಡೆ ತಟ್ಕೊಂಡು ನೋಡೋದ, ಏನು ಮಾಡೋಕ್ಕಾಗ್ಲಿಲ್ಲ ಅಂತ. ಈ ಗೃಹ ಸಚಿವರು ಸಹ, ಈಗ ಪ್ರಿಯಾಂಕ್ ಖರ್ಗೆ ಅವರು ಸಹ ಅಲ್ಲಿಗೆ ನಿಲ್ತಾರ? ಅದನ್ನು ದಾಟಿ, ಅದು ಯಾರೇ ಆಗಿರ್ಲಿ, ಅದು ಕಲ್ಲಡ್ಕ ಪ್ರಭಾಕರ ಭಟ್ಟರಂತಹ ಕೋಮುವಾದಿ ಕ್ರಿಮಿನೇ ಆಗಿರ್ಲಿ, ಅವನು ತನ್ನ ವಯಸ್ಸನ್ನು ಅಡ್ಡ ಇಟ್ಕೊಂಡು ಹೋಗಿ ಕೋರ್ಟ್ಗಳಲ್ಲಿ ಕಾಲಿಗೆ ಬಿದ್ದು ವಯಸ್ಸಾಗ್ಬಿಟ್ಟಿದೆ, ನನ್ನ ಜೈಲಿಗೆ ಹಾಕೋರ ಸತ್ತೇ ಹೋಗ್ಬಿಡ್ತೀನಿ, ಅಯ್ಯೋ ನನ್ನನ್ನು ಬಂಧಿಸಬೇಡಿ ಅಂತ ಹೇಳಿ ಬೇಲ್ ತಗೊಂಡು ಬರೋದಕ್ಕೆಲ್ಲ ನಾಟಕಗಳು ಮಾಡ್ತಾನಲ್ಲ, ಅವನೇ ಆಗಿರ್ಲಿ, ಇನ್ಯಾವನೇ ಆಗಿರ್ಲಿ, ಸಮಾಜದಲ್ಲಿ ದ್ವೇಷ ಬಿತ್ತಾ ಇದ್ರೆ ಅದು ಅಲ್ಪಸಂಖ್ಯಾತರ ವಿರುದ್ಧ ಆಗಿರ್ಬೋದು, ದಲಿತರ ವಿರುದ್ಧ ಆಗಿರ್ಬೋದು, ಅಂತವರ ವಿರುದ್ಧ ಬಂಧನ, ಮುಲಾಜಿಲ್ಲದೆ ಮೊದಲು ಬಂಧನ, ಆ ನಂತರ ಶಿಕ್ಷೆ ಆಗುವುದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಮಾಡೋದನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾರಾ? ಇವ್ರಿಗೆ ಅದು ಅಂತ ಅಷ್ಟು ಫ್ರೀಡಮ್ ಅನ್ನ DK ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಕೊಡುತ್ತಾ? ಯಾಕಂದ್ರೆ ಎಲ್ಲರೂ ಸಹ ಯಾವ ರಿಸ್ಕು ತೆಗೆದುಕೊಳ್ಳದೆ ಅಧಿಕಾರ ಉಳಿಸ್ಕೊಳ್ಳೋದ್ರಲ್ಲೇ ಬಿಸಿ ಇರ್ತಾರೆ. DK ಶಿವಕುಮಾರ್ಗೂ ಆ ಭಯ ಇದೆ. ಸಾಫ್ಟ್ ಹಿಂದುತ್ವ ಒಳಗಡೆ ಇದೆ DK ಶಿವಕುಮಾರ್ಗೆ. ಕಾಂಗ್ರೆಸ್ಗೂ ಇದೆ. ಕಾಂಗ್ರೆಸ್ಸಿನ ಸಾಕಷ್ಟು ನಾಯಕರು ಸುಪ್ತ ಸಂಘಿಗಳೇ, ಒಳಗೊಳಗೆ ಸಂಘಿ ಒಳಗಡೆ ಇರ್ತದೆ ಶಾಖೆಯ ಇದು ನಂಜು. ಆದ್ರೆ ಹೊರಗಡೆ ಕಾಂಗ್ರೆಸ್ನಲ್ಲಿ ಇದ್ದೀನಿ, ಕಾಂಗ್ರೆಸ್ ವೋಟ್ ಚಿತ್ರಣ ಬೇರೆ ಅನ್ನೋ ಕಾರಣಕ್ಕಾಗಿ ಬೇರೆ ರೀತಿ ತೋರಿಸ್ಕೊಳ್ತಿರ್ತಾರೆ. ಅದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಸ್ವತಂತ್ರವಾಗಿ, ಈ ಹಿಂದೆ ಇದ್ದಷ್ಟೇ ಖಡಕ್ ಆಗಿ, ಬೇರೆ ಮಿನಿಸ್ಟ್ರಿ ಇದ್ದಾಗ ಅಷ್ಟೇ ಈಗ ಅಧಿಕಾರಯುತವಾಗಿ ಇಂತಹ ಕೋಮು ಕ್ರಿಮಿಗಳು ಮತ್ತು ಜಾತಿವಾದಿ ಕ್ರಿಮಿಗಳನ್ನ ಹೀಗೆ ಜೈಲಿಗೆ ತಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅದನ್ನ ಟೆಸ್ಟ್ ಮಾಡೋದಕ್ಕೆ ನಮಗೆ ಇನ್ನೊಂದು 2-3 ತಿಂಗಳಾದ್ರೂ ಬೇಕಾಗತ್ತೆ. ಆಗ ಈ 2-3 ತಿಂಗಳಾದ ನಂತರ ಏನೆಲ್ಲ ಘಟನೆಗಳು ನಡೆದಿರ್ತವೆ, ಯಾಕಂದ್ರೆ ಇಂತಹ ಘಟನೆಗಳಂತೂ ನಡೀತಾನೆ ಇರ್ತವೆ.
ಅವುಗಳಿಗೆ ನಮ್ಮ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನೋಡಿ ಆ ನಂತರವೇ ನಾವು ಹೇಳಬಹುದು. ಸದ್ಯಕ್ಕಂತೂ ಇವರು ಅದೇ ಫೋರ್ಸ್ ಅನ್ನ ಉಳಿಸಿಕೊಳ್ಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಕೋಮುವಾದಿ ಕ್ರಿಮಿಯನ್ನ ಬರೀ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನೇ ಕರೆದುಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಕ್ಷಮಾಪಣೆ ಬರೆಸ್ಬಿಟ್ಟು ಕಳಿಸೋದ್ರಿಂದ ಮಾಡಿಲ್ಲ. ಬಂಧನ ಆಗಿದೆ, ಜೈಲಿಗೆ ಕಳಿಸಿದ್ದಾರೆ. ಅದೊಂದು ಒಳ್ಳೆ ಬೆಳವಣಿಗೆ ಅಷ್ಟೇ. ಸೊ ಇದಿಷ್ಟು ಕಾರ್ಕಳದಿಂದ ಬರ್ತಿರುವಂತಹ ಸುದ್ದಿ. ಗೃಹ ಸಚಿವರನ್ನೇ ಜಾತಿ ನಿಂದನೆ ಮಾಡಿ, ಜೀವ ಬೆದರಿಕೆ ಹಾಕಿ, ಹಾಗೂ ಈ ಸಮಾಜದಲ್ಲಿ ನಾವು ಏನು ಆಗದೆ ನೆಮ್ಮದಿಯಾಗಿರಬಹುದು ಅಂತ ಅನ್ಕೊಂಡಿದ್ದಂತಹ ಕೋಮುವಾದಿ ಮತ್ತು ಜಾತಿವಾದಿ ಕ್ರಿಮಿ ಸುಧೀರ ಬಂಗೇರ ಅವನು ಅನ್ನುವಂಥವನ ಬಂಧನದ ವಿಚಾರವಾಗಿ ಕುರಿತಂತೆ ಈಗ ಬಂದಿರುವಂತಹ ಸುದ್ದಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.